ನಾಳೆ ಎಲೆಕ್ಷನ್ ಬರಲಿ 500 ರೂಪಾಯಿ ನಮ್ಮ ಯುವಕರಿಗೆ ಕೊಟ್ಟು ಎಣ್ಣೆ ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಅವಾಗ ಮಾತ್ರ ನಮ್ಮ ಯುವಕರು ಬರ್ತಾರೆ. ಈ ಸಂದರ್ಭದಲ್ಲಿ ಇಂಥ ನೌಕರಿಗೋಸ್ಕರ ನಮ್ಮ ಯುವಕರು ಇಲ್ಲ, ಅವ್ರು ಯಾರಿಗೂ ಸೇರ್ಪಡೆ ಮಾಡ್ತಾ ಇಲ್ಲ. ನಮ್ಗೆ ಅನ್ಯಾಯ ಆಗ್ತಾ ಇರೋದನ್ನ ಸಹಿಸ್ಕೊಂಡು ನೀವು ಸುಮ್ಮನೆ ಇದ್ದೀರಾ, ಇದು ಆಗ್ತಾ ಇರೋದು ಅನ್ಯಾಯ. ಯಾಕಂದ್ರೆ ನೀವು ಸಹ ಉದ್ಯೋಗಿಗಳು ಇದ್ದೀರಾ ಆ ಕಂಪನಿಯಲ್ಲಿ. ನಮ್ಮ ನಿರುದ್ಯೋಗಿಗಳಿಗೆ ಆಗಲಿ ನಮ್ಮ ಲೋಕಲ್ ಜನರಿಗೆ ಲ್ಯಾಂಡ್ ಲೂಸರಿಗೆ ನೀವು ಕೆಲಸ ಕೊಡುವಂತಕ್ಕಂಥ ಕೆಲಸ ನೀವು ಮಾಡಬಹುದು. ಯಾಕಂದ್ರೆ ನಿಮ್ಮ ಅಧಿಕಾರಿಗಳು ಬೇರೆ ರಾಜ್ಯದವ್ರು ಇರಬಹುದು, ಅವರು ಅಲ್ಲಿಯ ರಾಜ್ಯದಿಂದ ಜನದ ತಂದುಬಿಟ್ಟು ಇಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ಉದ್ಯೋಗಿಗಳು ಆಗಿರ್ಬೋದು, ನೀವೇ ಆಗಿರ್ಬೋದು, ಎಕ್ಸಾಂಪಲ್ ನೀವು ನಮ್ಮ ಜನರಿಗೆ ಕೆಲಸ ಕೊಡುವಂತಕ್ಕಂಥ ಕೆಲಸ ಮಾಡಬಹುದು ಸಾಹೇಬ್ರೆ. ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಇದನ್ನ ಸರಿಯಾಗಿ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮುಖಾಂತರ ಬಂದಿದ್ದೇವೆ ನಾವು. ವಿದ್ಯಾರ್ಥಿ ಪರವಾಗಿ ನಾನು ಯುವಕರ ಪರವಾಗಿ ಕೈ ಮುಗಿದು ಕೇಳ್ತೇನೆ, ಆಸ್ಪತ್ರೆಯನ್ನು ಸರಿ ಮಾಡಿ ನಮ್ಮ ಉದ್ಯೋಗವನ್ನು ಕೊಡಿ. ನರೇಗಾಕ್ಕೆ ರಾಜ್ಯಕ್ಕೆ ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಸುತ್ತಿದ್ದು ಸ್ಥಳೀಯರಿಗೆ ಹೆಚ್ಚಿನ ದರದಲ್ಲಿ ಹೆಸ್ಕಾಂ ವಿದ್ಯುತ್ ನೀಡುತ್ತಿರುವುದು. ಅದರಿಂದ ಸ್ಥಳೀಯರಿಗೆ ಉಚಿತವಾಗಿ ವಿದ್ಯುತ್ ಉಚಿತ ಬೇಡ, ನಮಗೆ ಸೇಮ್ ರೇಟ್ ಗೋವಾ ರೇಟಿಗೆ ಕೊಡಿ. ನಾವು ನಮ್ದಿನ 12 ರೂಪಾಯಿಗೆ ಬರ್ತಾ ಇದೆ, ಇದು ನ್ಯಾಯನ? ನಾವು ರೆಡಿ ಮಾಡಿದ ಅವರಿಗೆ ಯಾಕೆ ಅದೇ ರೇಟಿಗೆ ನಮ್ಗೆ ಕೊಡಿ. ಪ್ಲಸ್ ನಮಗೆ ಲೋಕಲ್ ಜನರಿಗೆ ನೌಕರಿ ಕೊಡ್ಬೋದು. ಅವರಿಗೆ ರಿಕ್ವೈರ್ಮೆಂಟ್ ಆಫ್ ಜಾಬ್ ಅಷ್ಟಿದೆ, 5,000 ಪ್ಲಸ್ ಇದೆ. ಯಾಕಂದರೆ ನಾನು 3 and 4 ಅಲ್ಲಿ ಕೆಲಸ ಮಾಡಿದ್ದೀನಿ, ನಾನು ನೋಡಿದ್ದೀವಿ. ಬಟ್ ನಮ್ಮಲ್ಲಿ 1 and 2 ಅಲ್ಲಿ ಕೆಲಸ ಮಾಡಿದವರು ಇದ್ದಾರೆ, 3 and 4 ಅಲ್ಲಿ ಕೆಲಸ ಮಾಡಿದವರು ಎಲ್ಲ ನುರಿತವ್ರು ಇದ್ದಾರೆ, ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲ ಡ್ರಾಯಿಂಗ್ ನೋಡೋರು, ಎಲ್ಲ ಎಕ್ಸಿಕ್ಯೂಷನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂಥವ್ರಿಗೆ ಬಿಟ್ಟು ಆಂಧ್ರ ತಮಿಳುನಾಡುದಿಂದ ತಂದು ಕೆಲಸ ಹಚ್ಚೋಕ್ಕಿಂತ ನಮ್ಮವರಿಗೆ ನೀವು ಕೆಲಸ ಕೊಡಬೇಕು. ಒಂದು 5,000 ಮಿನಿಮಮ್ 5,000 ಜನರಿಗೆ ಲೋಕಲ್ ಜನರಿಗೆ ಕೆಲಸ ಕೊಡಲೇಬೇಕು. ಅಣು ವಿದ್ಯುತ್ ಕೇಂದ್ರ ನಮ್ಮದು, ನಮ್ಮ ಜಾಗದಲ್ಲಿದೆ. ಅದಕ್ಕೋಸ್ಕರ ನಾವು ಅದನ್ನು ಅವ್ರಿಗೆ ಕೇಳಿಕೊಂಡು ಅವ್ರ ಮುಖಾಂತರ ನಮ್ಮ ಜನರಿಗೆ ಕೆಲಸ ಕೊಡಲೇಬೇಕು. ನಮ್ಮ ಜನರಿಗೆ ಎಲ್ಲರಿಗೂ ಕಾಂಟ್ರಾಕ್ಟ್ಸ್ ಕೊಡಬೇಕು. ಎಲ್ಲ ವೆಹಿಕಲ್ಗಳು ನಮ್ಮದೇ, ಆಂಧ್ರ AP ಆಗಲಿ ತಮಿಳುನಾಡು ವೆಹಿಕಲ್ ನಮ್ಗೆ ಬೇಡ, ನಮ್ಮ ಕರ್ನಾಟಕದ ವೆಹಿಕಲ್ ಬೇಕು, ನಮ್ಮ ಉತ್ತರ ಕನ್ನಡ ಜಿಲ್ಲೆದ ವೆಹಿಕಲ್ಗಳು ನಡಿಬೇಕು. ನಮ್ಮ ಕಾರವಾರ ಜನತೆಗೆ ಅದನ್ನು ನೀವು ದೃಢೀಕರಿಸಬೇಕು, ನಮ್ಗೆ ಹೇಳ್ಕೊಡ್ಬೇಕು ಏನಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವೇನು ಮಾಡ್ತಾ ಇದ್ದೀರಿ ಅದನ್ನು ನಾವು ನೋಡ್ಕೊಂಡು ಕಣ್ಮುಚ್ಚಿ ಇರ್ಲಿಕ್ಕಾಗಲ್ಲ. ನಾವು ಇವತ್ತಿರ್ತೀವೋ ಗೊತ್ತಿಲ್ಲ, ಮುಂದಿನ ಪೀಳಿಗೆಗೆ ಅದು ಮಾದರಿ ಆಗಬೇಕು, ಗೊತ್ತಿರಬೇಕು. ಈ ಪ್ಲಾಂಟ್ 1 and 2 ಇವಾಗ ಶಟ್ ಡೌನ್ ಆಗುತ್ತದೆ, ಪರ್ಮನೆಂಟ್ ಶಟ್ ಡೌನ್ ಆಗ್ತದೆ ಅಂತ ನಮ್ಮ ಮಾಹಿತಿ ಇರಬೇಕು ಎಲ್ಲರಿಗೆ. ನಮ್ಮ ಕ್ಷೇತ್ರದಲ್ಲಿ ಇರುವುದಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ನ್ಯೂಕ್ಲಿಯರ್ ಇದರಲ್ಲಿ NPCLದಲ್ಲಿ ವರ್ಕ್ ಮಾಡ್ತಾ ಇರೋದು ಈ ಒಂದು ಘಟಕ 5-6 ಘಟಕದಲ್ಲಿ ಮೇಗಾ ಕಂಪನಿಯವರು ನಮ್ಮ ವಿದ್ಯಾರ್ಥಿಗಳ ಯುವಕರನ್ನ ತಗೊಳ್ಳೇಬೇಕು. ಒಂದು ವೇಳೆ ಅವರು ತಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಖಡಾಖಂಡಿತವಾಗಿ ಕಾರವಾರನ ಬಂದ್ ಮಾಡ್ತೇವೆ. ಇದು 100ಕ್ಕೆ 100 ಸತ್ಯ. ಕಾರವಾರ ಬಂದ್ ಮಾಡೋದಂತೂ 100%. ಅದು ಏನಾಗುತ್ತೆ ನೋಡುವ ಸರ್. ಯಾಕಂದ್ರೆ ನಾವು ನಿಮ್ಗೆ ಇಲ್ಲಿ ಕೈ ಮುಗಿಲಿಕ್ಕೆ ಬಂದಿದ್ದೇವೆ, ಯಾವುದೇ ಅಹಿತಕ ಘಟನೆ ಕೈ ಹಾಕಲಿಕ್ಕೂ ಬರಲಿಲ್ಲ ಸರ್. ನಾವು ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯುವಕರ ಸಲುವಾಗಿ. ಮೇಗಾ ಕಂಪನಿಯಲ್ಲಿ 5,000 ಉದ್ಯೋಗ ಇದೆ ನಮ್ಮ ಸ್ಥಳೀಯರಿಗೆ, ನಮ್ಮ ಕಾರವಾರ ತಾಲೂಕಿಗೆ, ಅಂಕೋಲಾ ತಾಲೂಕಿಗೆ, ಜಿಲ್ಲೆ ಯುವಕರಿಗೆ ತಗೊಳ್ಳಿ. ನಮ್ಮಲ್ಲಿ ಬ್ರಿಲಿಯಂಟ್ ಯುವಕರಿದ್ದಾರೆ, ಅಂಥವ್ರು ತಗೊಳ್ಳಿ ಸರ್ ಪ್ಲೀಸ್. ಕಾರ್ಮಿಕರಿಗೆ ಸೌಲಭ್ಯ 8 ತಾಸು ಮಾಡಬೇಕು. ಅವರು OT-BT ಮಾಡಿದ್ರೆ ಮಾಡಲಿ ಸರ್, ಮಿನಿಮಮ್ ವೇಜಸ್ ಅಲ್ಲಿ. ಆದರೆ ಅವರು 8 ತಾಸು ಡ್ಯೂಟಿಯನ್ನು ಲೇಬರ್ ಆಕ್ಟ್ ಪ್ರಕಾರ ಕಾನೂನಿನ ಅಡಿಯಲ್ಲಿ ಏನಿದೆಯೋ ಅದೇ ಕೊಡಿ. ಹಕ್ಕು ನಮ್ಮ ಸಂವಿಧಾನದಲ್ಲಿ ನಮ್ಗಿರುವಂತಕ್ಕಂಥ ಹಕ್ಕನ್ನ ನೀವು ನಮ್ಗೆ ಕೊಡಿಸ್ಬೇಕಷ್ಟೇ. ನಾವು ಇಲ್ಲೇ ಇದ್ದು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಎಷ್ಟು ಮಾಡ್ತಾ ಇದ್ದೋ, ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದ್ದೀವಿ. ಲಾಸ್ಟ್ ರಿಕ್ವೆಸ್ಟ್ ಇದೆ, ಮೆಡಿಕಲ್ ರೆಫರೆನ್ಸ್ ಅದನ್ನ ನಮ್ಮ ಸ್ಥಳೀಯ ಏನು ನಿರಾಶ್ರಿತರಿದ್ದಾರ ಅವ್ರ ಫ್ಯಾಮಿಲಿಗೆ ಏನು ಫ್ಯಾಮಿಲಿ ಟ್ರೀ ಪ್ರಕಾರ ಅವ್ರದ್ದು ಏನು ಬರುತ್ತಲ್ಲ ಅವರಿಗೊಂದು ನೀವು ಹೆಲ್ಪ್ ಮಾಡಬೇಕು. ನಿಮಗೆ ಜನಪ್ರತಿನಿಧಿಗಳು ಕಾಣ್ತಾ ಇದ್ದಾರಾ? ಅವರ ಡ್ಯೂಟಿ ಸಾಹೇಬ್ರೆ ಇದು. ಅವ್ರು ಬಂದು ಇಲ್ಲಿ ನಿಲ್ಬೇಕು ನಮ್ಮ ಯುವಕರಿಗೋಸ್ಕರ. ಯಾರು ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ನಾಳೆ ಎಲೆಕ್ಷನ್ ಬರಲಿ 500 ರೂಪಾಯಿ ನಮ್ಮ ಯುವಕರಿಗೆ ಕೊಟ್ಟು ಎಣ್ಣೆ ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಅವಾಗ ಮಾತ್ರ ನಮ್ಮ ಯುವಕರು ಬರ್ತಾರೆ. ಈ ಸಂದರ್ಭದಲ್ಲಿ ಇಂಥ ನೌಕರಿಗೋಸ್ಕರ ನಮ್ಮ ಯುವಕರು ಇಲ್ಲ, ಅವ್ರು ಯಾರಿಗೂ ಸೇರ್ಪಡೆ ಮಾಡ್ತಾ ಇಲ್ಲ. ಯಾಕೆ? ಅದು ನಮ್ಮ ದುರಾದೃಷ್ಟ, ಅದು ನಮ್ಮ ಸಮಸ್ಯೆ.